ದಿಶುನ ಬಸ್ಸಿಗೆ ಡ್ರಾಪ್ ಮಾಡಿಬಿಟ್ಟು ಹಾಗೆ ಕೆಳಗಡೆ ಸ್ವಲ್ಪ ಮನೆ ಅಂಗಳ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಂದೆ. ಒಂದೆರಡು ಪಾತ್ರೆ ಇದ್ದು ಪಾತ್ರೆ ತೊಳೆದೆ. ಸ್ವಲ್ಪ ಬಿಸಿಗೆ ದೋಸೆ ಮಾಡಬೇಕು, ಒಟ್ಟಿಗೆ ಮಾಡಿಬಿಡ್ತೀನಿ. ನಮ್ಮ ಮಾವ ತಿನ್ನೋವಾಗಲೇ ಮಾಡಿಬಿಡ್ತೀನಿ. ನಮ್ಮ ಚಿಂಟುಗೆ ಒಂದೆರಡು ಆವಾಗಲೇ ಹಾಕಿಟ್ಟಿದ್ದೆ, ಅವನಿಗೆ ತಿನ್ನಿಸ್ಬೇಕು ಇವಾಗ. ದೋಸೆ ತಿಂದು ಪಾತ್ರೆ ತಿಕ್ಕಿ ಸ್ವಲ್ಪ ಹೊತ್ತು ಅದು ಕುತ್ಕೊಂಡು ಒಂದು ಸ್ವಲ್ಪ ಡೈಲಿ ನ್ಯೂಸ್ ಚಾನಲ್ಗೆ ಒಂದು ವಿಡಿಯೋ ಮಾಡಾಕ್ತೆ. ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಇವಾಗ 12 o'clock ಬರ್ತಾನೆ. ಎಕ್ಸಾಮ್ಸ್ ಏನಿಲ್ಲ, ಮುಗಿದಿತ್ತು ಲಾಸ್ಟ್ ವೀಕು. ಎಕ್ಸಾಮ್ಸ್ ಇದ್ದಾಗ 1:30 ಬರ್ತಿದ್ದ, ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಬಂದಿತ್ತು. ಸೊ ಇವಾಗ ಬಂದ, ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸ್ಬೇಕು. ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ. ನಾನು ತಲೆಗೆ ಸ್ವಲ್ಪ ಎಗ್ದು ಮಾಸ್ಕ್ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಮೊನ್ನೆ 2 ಎಗ್ ಹೊಡೆದಾಕ್ಬಿಟ್ಟಿದ್ರು, ಸುಮ್ಮನೆ ಯಾಕೆ ಬಿಸಾಕೋದು, ತಲೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ 3 eggs ಇದೆ ಆ್ಯಕ್ಚುಲಿ. ಅದು 3 eggs ಒಂದು ಸ್ವಲ್ಪ ಅದಕ್ಕೆ ಕರ್ಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಬೇಕು. ಹೇರ್ಸ್ ಅಂತೂ ತುಂಬಾ ಚೆನ್ನಾಗಿ ಸ್ಮೂತಾಗಿ ಸಿಲ್ಕಿಯಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ವೀಕ್ಲಿ ಇಲ್ಲ ಮಂತ್ಲಿ ಒನ್ಸ್ ಅಂತೂ ಅಪ್ಲೈ ಮಾಡೇ ಮಾಡ್ತೀನಿ. ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ಬ್ಲ್ಯಾಕ್ ಹೇರು ಕಮ್ಮಿ, ಅಂದರೆ ವೈಟ್ ಹೇರು ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಹೇರ್ ಬರುತ್ತೆ. ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹೇರಿಗೂ ಬರೋ ಥರ ಅಪ್ಲೈ ಮಾಡಬೇಕು. 2 egg ಆದರೆ ಇನಫ್ ಆಗುತ್ತೆ. 3 eggs ಅಂತೂ ಫುಲ್ ಲಾಂಗ್ ಹೇರ್ ಇರೋರಿಗೆ 3 eggs ಬೇಕು. ಇದರಲ್ಲಿ ವಿಟಮಿನ್ ಸಿ ಇರುತ್ತಲ್ಲ, ಅದಕ್ಕಾಗಿ ಹೇರ್ ಗ್ರೋತಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಸು. ಫಾಲೋ ಮಾಡಿ, ಅದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಬಟ್ ಸಿಲ್ಕಿ ಅಂತೂ ತುಂಬ ಚೆನ್ನಾಗಿ ಸಿಲ್ಕಿ ಬರುತ್ತೆ. ನಾವು ಪಾರ್ಲರಲ್ಲಿ ಹೋಗಿ ಸ್ಟ್ರೈಟ್ ಹೇರ್ ಮಾಡ್ಕೊಂಡು ಥರ ಆಗುತ್ತೆ ಆಮೇಲೆ ವಾಶ್ ಮಾಡಿದ್ಮೇಲೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಸಿಲ್ಕಿ ಹೇರ್ ಇಷ್ಟನೇ. ಸೊ ಅದಕ್ಕಾಗಿ ಇದನ್ನು ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ. ಕಂಪ್ಲೀಟಾಗಿ ಫುಲ್ ಹೆಡ್ಗೆ ಅಪ್ಲೈ ಮಾಡಿ ಅಟ್ಲೀಸ್ಟ್ 3/4 hour ಇಲ್ಲ 1 hour ಬಿಡಬೇಕು. 10 ನಿಮಿಷ ಮತ್ತು ಅರ್ಧ ಗಂಟೆಗೆಲ್ಲ ವಾಶ್ ಮಾಡಬಾರ್ದು. ಫುಲ್ 1 hour ಬಿಟ್ಟ ಮೇಲೆ ನೀಟಾಗಿ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡಬೇಕು. ಸೊ ಹಾಕಿದ ದಿನ ಯಾವುದೇ ರೀತಿ ಶಾಂಪೂ ಏನೂ ಯೂಸ್ ಮಾಡಬಾರ್ದು, ಜಸ್ಟ್ ವಾಶ್ ಮಾಡಬೇಕು. ಹೇರ್ ಎಲ್ಲ ಒಣಗಿದ ಮೇಲೆ ನೆಕ್ಸ್ಟ್ ಡೇ ಶಾಂಪೂ ಹಾಕ್ಬಿಟ್ಟು ವಾಶ್ ಮಾಡಬೇಕು. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಹೇರ್ಗೆ ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಎಗ್ ಅಂತೂ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ, ಮತ್ತು ಬ್ಲ್ಯಾಕ್ ಹೇರ್ ಆಗುತ್ತೆ, ವೈಟ್ ಇರೋದೆಲ್ಲನೂ. ಆ್ಯಂಡ್ ತುಂಬಾ ಹೇರ್ ಗ್ರೋತ್ ಆಗುತ್ತೆ, ಬೇಬಿ ಹೇರ್ ಕೂಡ ಬೆಳೆಯುತ್ತೆ. ಮಂತ್ಲಿ 1 or 2 times ಎಗ್ ಹಾಕೊಳ್ಳೋದ್ರಿಂದ. ನಾನಿವತ್ತು 2 egg ಅಪ್ಲೈ ಮಾಡಿದ್ದೀನಿ. 2 egg ಅದ್ರ ಜೊತೆ ಸ್ವಲ್ಪ ಕರ್ಡ್ ಹಾಕಿ ಕಲಿಸ್ಕೊಂಡು ನೀಟಾಗಿ ಹಚ್ಕೋಬೇಕು. ನಾನು ಇವಾಗ ಜಸ್ಟ್ ಹೇರ್ ವಾಶ್ ಮಾಡಿ ಬಂದೆ. ಸೊ ಟೆರೆಸ್ ಮೇಲೆ ಬಂದು ಒಂದು ಸ್ವಲ್ಪ ಒಣಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದು ಎಗ್ದು ಸ್ಮೆಲ್ ಬಂದ್ಬಿಡುತ್ತೆ. ಕೂದಲು ಬೇಗ ಒಣಗಿಲ್ಲ ಅಂದರೆ ಒಂಥರ ಎಗ್ದು ಸ್ಮೆಲ್ ಬರುತ್ತೆ. ಫುಲ್ ರೂಮ್ ಎಲ್ಲ ಸ್ಮೆಲ್ ಬರ್ತಾ ಇದೆ. ನಮ್ಮ ಹಸ್ಬೆಂಡ್ ಬೈತಾ ಇದ್ರು, ಏನು ಸ್ಮೆಲ್ ಹೋದು ಅಂತ. ಸೊ ಅದಕ್ಕೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಬಿಸಿಲಿಗೆ ಒಣಗಿಸ್ಕೊಂಡ್ಬಂದರೆ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ. ಇಲ್ಲ ಫ್ಯಾನ್ ಗಾಳಿ ಕೂಡ ಒಣಗಿಸ್ಕೋಬೋದು. ಒಣಗಿದ ಮೇಲೆ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಯಾರಿಗಾದರೂ ಈ ಟಿಪ್ಸ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಸೊ ಯಾರೆಲ್ಲ ಅಪ್ಲೈ ಮಾಡಿ ಈ ಥರ ಹೇರ್ಸ್ ಬರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಮಕ್ಕಳಿಗೂ ಸ್ನಾನ ಮಾಡಿಸಿದ್ದೆ, ಆಟ ಆಡ್ತಾ ಇದ್ರು, ಫೋನ್ ಹಾಕೊಟ್ಟಿದ್ದೆ. ಸೊ ಇವಾಗ ಸೊ ಮಕ್ಕಳಿಗೆ ಚಟ್ನಿ ದೋಸೆ ಇತ್ತು. ಸೊ ಅದಕ್ಕೆ ಏನೂ ಮಾಡ್ಕೊಂಡು ಕೂರಲಿಲ್ಲ, ಹೇರ್ ಕೇರ್ ಮಾಡ್ಕೊಳ್ಳೋದಾಯ್ತು ಇಷ್ಟೊತ್ತು. ಇವಾಗ ಒಂದು ಸ್ವಲ್ಪ ದೋಸೆ ಹಾಕ್ಬಿಟ್ಟು ತಿನ್ನಿಸ್ಬೇಕು. ರಾತ್ರಿಗೆ ಸ್ವಲ್ಪ ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪಿದೆ, ಅದೆಲ್ಲ ಮಿಕ್ಸ್ ದಾಲ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕಂತೂ ದೋಸೆನೇ ತಿನ್ಕೊತೀವಿ ಎಲ್ಲರೂ. ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿದ್ದೆ. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಸಾಯಂಕಾಲ 6:30 ಆಗಿದೆ ಅನಿಸುತ್ತೆ. ಸ್ವಲ್ಪ ಎದ್ದು ಕಾಫಿ ಎಲ್ಲ ಕುಡಿದು ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಟಿ ವಿ ನೋಡ್ತಾ ನೋಡ್ತಾ ಸಾಂಬಾರು ಮಾಡಿಬಿಡ್ತೀನಿ. ಸ್ವಲ್ಪ ರೈಸ್ ಮಾಡ್ತೀನಿ ಅಷ್ಟೇ. ಇವತ್ತು ಮಂಗಳವಾರ ಎಗ್ಗು ಚಿಕನು ಏನು ಮಾಡಲ್ಲ. ಇದಂತೂ ಆಂಧ್ರ ಸ್ಟೈಲ್ ದಾಲು, ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿದ್ದೆ ಅನಿಸುತ್ತೆ, ನೋಡಿ. ಬೇಕಂದರೆ ಇಷ್ಟ ಆದರೆ ನೀವು ಇದೇ ಥರ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.